ವೆಲ್ಕಮ್ ಟು ಮೈ ಚಾನಲ್. ಸೀನ್ 2 ಭಾಗ 1. ಕಮಲಮ್ಮ ಕ್ಷಮೆ ಕೇಳಿ 6 ತಿಂಗಳು ಕಳೆದಿತ್ತು. ಮನೆ ಈಗ ನಿಜವಾಗಲೂ ಮನೆ ಆಗಿತ್ತು. ಬೆಳಗ್ಗೆ ಮೂವರು ಒಟ್ಟಿಗೆ ಕಾಫಿ, ಸಂಜೆ ಅತ್ತೆ ಸೊಸೆ ಸೇರಿ ಅಡಿಗೆ, ಭಾನುವಾರ ಕರ್ಣನ ಜೊತೆ ದೇವಸ್ಥಾನ. ಅಂದರೆ ಕಳೆದ 10 ದಿನದಿಂದ ಸತ್ಯಾಗೆ ಸುಸ್ತು, ಆಖರಿಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತು. ಕಮಲಮ್ಮ ಗಮನಿಸಿದರು. ಸತ್ಯ, ಏನಾಯ್ತು ಮಗಳೇ? ಮುಖ ಯಾಕೆ ಹೀಗಿದೆ? ಏನಿಲ್ಲ ಅತ್ತೆ, ಸುಮ್ಮನೆ ಸುಸ್ತು ಅಷ್ಟೇ ಅಂದರೆ ಕಮಲಮ್ಮ ಸುಮ್ಮನೆ ಇರಲಿಲ್ಲ. ಮಧ್ಯಾಹ್ನ ಸತ್ಯ ಮಲಗಿದ್ದಾಗ ಮೆಲ್ಲಗೆ ಮೆಡಿಕಲ್ ಶಾಪಿಗೆ ಹೋದರು. ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಹಿಡಿದುಕೊಂಡು ವಾಪಸ್ ಬಂದರು. ಇದು ತಗೋ, ಟೆಸ್ಟ್ ಮಾಡು. ಸತ್ಯ ಎದೆ ಧಡಕ್ ಅಂದಿತು. ಪ್ರೆಗ್ನೆನ್ಸಿ ಕಿಟ್ ಕೈ ನಡುಗುತ್ತಾ ಇಸ್ಕೊಂಡಳು. ಬಾತ್ರೂಮಿಗೆ ಹೋದಳು. 5 ನಿಮಿಷ. ಅದು 5 ವರ್ಷ ಇದ್ದ ಹಾಗೆ. ಬಾಗಿಲು ತೆಗೆದು ಹೊರಗೆ ಬಂದಾಗ ಸತ್ಯಳ ಕಣ್ಣಲ್ಲಿ ನೀರು, ಕೈಯಲ್ಲಿ ಕಿಟ್, ಅದರ ಮೇಲೆ 2 ಗುಲಾಬಿ ಗೆರೆ. ಕಮಲಮ್ಮ ನೋಡಿ ಜೋರಾಗಿ ದೇವರೇ ಅಂತ ಕೂಗಿದರು. ಸತ್ಯಳ ಗಟ್ಟಿಯಾಗಿ ತಬ್ಬಿಕೊಂಡರು. ಮಗಳೇ, ನಾನು ಅಜ್ಜಿ ಆಗ್ತಿದ್ದೀನಿ. ನನ್ನ ಮಗನ ಮಗು ನಿನ್ನ ಹೊಟ್ಟೆಯಲ್ಲಿ ಇದೆ. ಸತ್ಯ ಅಳುತ್ತಲೇ ನಕ್ಕರು. ಅತ್ತೆ, ಕರ್ಣನಿಗೆ ಹೇಗೆ ಹೇಳೋದು? ಸರ್ಪ್ರೈಸ್ ಮಾಡೋಣ ಕಮಲಮ್ಮ ಕಣ್ಸೊರೆಸಿಕೊಂಡರು. ನೀನು ಸುಮ್ಮನೆ ಇರು. ಸಂಜೆ ಕರ್ಣ ಆಫೀಸಿನಿಂದ ಬಂದ. ಟೈಮ್ ಕಳಚಿ ಸೋಫಾ ಮೇಲೆ ಕೂತರು. ಅಮ್ಮ, ಇವತ್ತು ತುಂಬ ಕೆಲಸ, ತಲೆನೋವು. ಕಮಲಮ್ಮ ಸತ್ಯಳ ಕಡೆ ಕಣ್ಣು ಹೊಡೆದರು. ಕರ್ಣ, ನಿನಗೆ ಕಾಫಿ ಬೇಡ, ಇವತ್ತು ಸ್ಪೆಷಲ್ ಜ್ಯೂಸ್. ಯಾಕಮ್ಮ? ಸತ್ಯ 1 ಗ್ಲಾಸ್ ದಾಳಿಂಬೆಹಣ್ಣು ಜ್ಯೂಸು ತಂದಳು. ಜೊತೆಗೆ ಒಂದು ಚಿಕ್ಕ ಡಬ್ಬಿ. ಇದೇನು? ಕರ್ಣ ಡಬ್ಬಿ ತೆಗೆದ. ಒಳಗೆ ಒಂದು ಜೊತೆ ಪುಟ್ಟ ಬೂಟ್ಸ್, ನೀಲಿ ಬಣ್ಣದ್ದು. ಕರ್ಣನಿಗೆ ಒಂದು ಕ್ಷಣ ಅರ್ಥ ಆಗಲಿಲ್ಲ. ಆಮೇಲೆ ಸತ್ಯಳ ಹೊಟ್ಟೆ ಕಡೆ ನೋಡಿದ. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಕಮಲಮ್ಮ ಖುಷಿಯಿಂದ ಕೂಗಿದರು. ಲೋ ಕರ್ಣ, ನೀನು ಅಪ್ಪ ಆಗ್ತಿದೀಯ ಕಣೋ. ಕರ್ಣನ ಕೈಯಿಂದ ಜ್ಯೂಸ್ ಗ್ಲಾಸ್ ಬೀಳೋ ಹಾಗೆ ಆಯ್ತು. ಡಬ್ಬಿ ಬಿಗಿಯಾಗಿ ಹಿಡಿದುಕೊಂಡು ಎದ್ದು ಬಂದ. ಸತ್ಯಳನ್ನ ಎತ್ತಿ ಗಿರಗಿರನೆ ತಿರುಗಿಸಿದ. ಸತ್ಯ, ನಿಜವಾಗ್ಲೂ? ಸತ್ಯ ತಲೆ ಆಡಿಸಿದಳು. ಕಣ್ಣಲ್ಲಿ ಆನಂದ ಬಾಷ್ಪ. ಕರ್ಣ ಸತ್ಯಳ ಹಣೆ ಮೇಲೆ ಮುತ್ತಿಟ್ಟು, ಆಮೇಲೆ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು, ಥ್ಯಾಂಕ್ಸ್ ಯು ಕಣೆ, ನನ್ನನ್ನು ಸಂಪೂರ್ಣ ಮಾಡಿದ್ದಕ್ಕೆ. ಕಮಲಮ್ಮ ದೇವರ ಮೇಲೆ ಕೈ ಮುಗಿದರು. ಕೃಷ್ಣ, ನನ್ನ ಮಗನ ಮನೆ ತುಂಬಿಸಿದ್ದಕ್ಕೆ ಥ್ಯಾಂಕ್ ಯು ಕಣಪ್ಪ. ಇನ್ಮೇಲೆ ನನ್ನ ಸೊಸೆಗೆ ಮಗುನೇ ಇನ್ನೂ ಆದಾಗ ನಾನು ನೋಡ್ಕೋತೀನಿ. ಆ ರಾತ್ರಿ ಮನೇಲಿ ಹಬ್ಬ. ಕಮಲಮ್ಮ ಪಾಯಸ ಮಾಡಿದರು. ಮೂವರು ನೆಲದ ಮೇಲೆ ಕೂತು ಊಟ ಮಾಡಿದರು. ಕರ್ಣ ಪದೇ ಪದೇ ಸತ್ಯಳ ಹೊಟ್ಟೆ ಮುಟ್ಟಿ ನೋಡಿದ್ರು. ಗಂಡು ಮಗು ಆಗಲಿ ಅಮ್ಮ, ಕಮಲಮ್ಮ ಹೇಳಿದರು. ಕರ್ಣನ ತಲೆ ಅಲ್ಲಾಡಿಸಿದರು. ಅಮ್ಮ, ಗಂಡು ಹೆಣ್ಣು ಏನಾದ್ರೂ ಸರಿ, ಸತ್ಯ ಥರನೇ ಗುಣವಂತ ಆಗಿರಲಿ ಸಾಕು. ಸತ್ಯ ಕರ್ಣನ ಹೆಗಲಿನ ತಲೆ ಒರಗಿಸಿದರು. 8 ತಿಂಗಳ ನರಕದಿಂದ 6 ತಿಂಗಳ ಸ್ವರ್ಗಕ್ಕೆ ಬಂದಿದ್ದಳು. ಈಗ ದೇವರು ಮತ್ತೊಂದು ಉಡುಗೊರೆ ಕೊಟ್ಟಿದ್ದಾನೆ ಅಂದ್ರೆ ಖುಷಿಯ ಮಧ್ಯೆ ಕಮಲಮ್ಮನ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ. ಜಾತಕ ಸುಳ್ಳು ಮಾಡಿದ್ದು, ಸೊಸೆಗೆ ಕಾಟ ಕೊಟ್ಟಿದ್ದು, ದೇವರು ನನ್ನನ್ನು ಶಿಕ್ಷೆ ಮಾಡ್ತಾನೆ. ಮಗು ಆರೋಗ್ಯವಾಗಿ ಹುಟ್ಟುತ್ತಾ? ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಮಲಮ್ಮ ದೇವರ ಮುಂದೆ ದೀಪ ಹಚ್ಚಿ ಕೂತರು. ತಪ್ಪಾಯ್ತು ಕಣಪ್ಪ, ನನ್ನ ಮೊಮ್ಮಗ ಚೆನ್ನಾಗಿ ಬೇಕಾದ್ರೆ ನನ್ನ ಆಯಸ್ಸು ಕಡಿಮೆ ಮಾಡಿ